ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಂದರೆ ನನ್ನ ಮಗಳದು ಈ ಮಿನಿ ವ್ಲಾಗ್ಸಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ದು ಸ್ವಲ್ಪ ವಿಡಿಯೋನ ಹಾಕಿದ್ದಿಲ್ಲ. ಅದನ್ನು ಸ್ವಲ್ಪ ಪೂರ್ತಿಯಾಗಿ ವಿಡಿಯೋನ ಹಾಕಬೇಕು ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಅದು 2 ಡೇಸ್ ಫಂಕ್ಷನ್ ಇತ್ತು. ಫಸ್ಟ್ ಡೇ ಅವಳು ಆ್ಯಂಕರಿಂಗ್ ಮಾಡಿದ್ಲು, ಸೆಕೆಂಡ್ ಡೇ ಡ್ಯಾನ್ಸನ್ನು ಮಾಡಿದ್ಲು, ನವದುರ್ಗೆ ಡ್ಯಾನ್ಸು. ಸೊ ಅದೆಲ್ಲ ನನಗೆ ಒಂಥರ ಮೆಮೊರೇಬಲ್ ಅಂತ ಹೇಳ್ಬೋದು ಮಕ್ಕಳದು. ನಾನು ಪ್ರತಿಯೊಂದು ನಾನೆಲ್ಲ ಅಂದರೆ ನನ್ನ 3 ಮಕ್ಕಳದು ಪ್ರತಿಯೊಂದು ಮೂಮೆಂಟ್ಸನ್ನು ತುಂಬ ಎಂಜಾಯ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು ಏನೋ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ಸೊ ಅದು ಮೆಮೊರೇಬಲ್ ಆಗಿರಬೇಕು ಅಂತ ನಾನು ಅಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗೂ ಮಾಡಿದ್ದಾಳೆ ಡ್ಯಾನ್ಸು. ನಾನು ಸ್ವಲ್ಪ ದೂರಿಂದ ಅದನ್ನು ಅಂದರೆ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ಪೂರ್ತಿ ಕ್ಲಿಯರಾಗಿ ಏನು ಕಾಣಿಸೋದಿಲ್ಲ, ಬಟ್ ಆದರೂ ಆದಷ್ಟು ಕ್ಲಿಯರಾಗಿ ಕಾಣೋ ಹಾಗೆ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಂಗೆ ಏನಪ್ಪ ಅಂತಂದರೆ ಕೆಲವೊಂದಿಷ್ಟನ್ನು ನಾವು ಮಕ್ಕಳ ಮೂಮೆಂಟ್ಸನ್ನು ನಾವು ಈ ಥರ ಎಂಜಾಯ್ ಮಾಡೋದು ನಂಗೆ ತುಂಬಾ ಇಷ್ಟ. ಮತ್ತು ನಾವು ಎಲ್ಲ ಮೊಬೈಲಲ್ಲಿ ಇಟ್ಕೋತಾ ಇರ್ತೀವಲ್ಲ, ಕೆಲವೊಮ್ಮೆಲ್ಲ ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಸೊ ಅದು ಮುಂದೆ ಅವ್ರಿಗೆ ತೋರಿಸೋದಕ್ಕೆ ಆಗೋದಿಲ್ಲಲ್ವ. ಈ ಥರ ನಾವು ಹಿಂಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ ಅಂದರೆ ಅವ್ರಿಗೂ ಮುಂದೆ ನೋಡೋ ಹೊತ್ನಾಗ ಖುಷಿ ಆಗುತ್ತೆ ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ಹಾಗಾಗಿ ನಿಮಗೆ ಅಂದರೆ ಅವಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಡ್ಯಾನ್ಸು. ಸೊ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಎಂಡ್ವರೆಗೂ ನೀವು ವಿಡಿಯೋನ ನೋಡಿದ್ರೆ ಅವಳು ಡ್ಯಾನ್ಸ್ ಹೇಗೆ ಮಾಡಿದ್ಲು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಸೊ ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಅದು 2 ದಿವಸದ ಫಂಕ್ಷನ್ ಇತ್ತಲ್ಲ, ಇದು ಫಸ್ಟ್ ಡೇ ಹೋಗಬೇಕಾದ್ರೆ ನಾನು ಚಿಕ್ಕಮಗಳು ಹೋಗಿದ್ವಿ. ಅವತ್ತು ಹಾಗೆ ಹೋಗ್ತಾ ಒಂದು ಶೂಟನ್ನು ಮಾಡಿಕೊಂಡೆ. ಅವತ್ತು ಫಸ್ಟ್ ಡೇ ಅವಳು ಆ್ಯಂಕರಿಂಗ್ ಮಾಡಿದ್ಲು. ಸೊ ಫಸ್ಟ್ ನಾನು ಇಲ್ಲಿ ಆ್ಯಂಕರಿಂಗ್ ಮಾಡಿರೋದನ್ನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಳು ಚಿಕ್ಕ ಮಗಳು ಫ್ರೆಂಡು ಮತ್ತು ಚಿಕ್ಕ ಮಗಳು ಇದ್ದಾರೆ ಇಬ್ಬರು ಇಲ್ಲಿ. ಸೊ ಅವರು ತುಂಬಾ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಸೊ ಫಂಕ್ಷನ್ ಅಣ್ಣ ತುಂಬ ಎಂಜಾಯ್ ಮಾಡಿದೆ ನಾನು. ಇವರು ದೊಡ್ಡ ಮಕ್ಕಳು ಫ್ರೆಂಡ್ಸ್ ಇವರೆಲ್ಲ. ಸೊ ಅವರು ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಾಯಿದ್ರು ಅವತ್ತು. Our guests are going to arrive within a few minutes. As it is ours. Now let's create an environment of rhyme, grace and harmony. Please put your hands together as I invite our gifted performers for a welcome dance onto the stage. Sisters and brothers, now I hand over this mic to Mamta Sampolli ma'am. There is a saying, well begun is half done. So, to begin this annual day celebration, I call upon our school choir to sing Nadagite. I request all ladies and gentlemen to stand up. CRP of Mudhol cluster. I welcome him wholeheartedly and I request him to accept a token of love and affection. Thank you, sir. Lighting the lamp is a very symbolic act. With the lightning of this lamp, may darkness be replaced by light, ignorance by knowledge, and sorrow by happiness. I request all dignitaries to come near the lamp for the lighting the lamp.
Thank you, dignitaries. Now it is time to present the annual report of Bashveshwar International Public School Mudol, academic year 2023-24. It is honoring the meritorious students of our school. ಇದು ಅವತ್ತು ಸೆಕೆಂಡ್ ಡೇ ವಿಡಿಯೋ ಮಾಡ್ಕೊಂಡಿರೋದು. ಸೆಕೆಂಡ್ ಡೇ ಅವಳು ಡ್ಯಾನ್ಸ್ ಮಾಡಿದ್ಲಲ್ಲ, ಸೊ ಆಗ ಹೋಗಬೇಕಾದ್ರೆ ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ನೋಡೋದು ಅಂದರೆ ಅವಳು ಮಾಡಿರೋ ಡ್ಯಾನ್ಸನ್ನು ನೋಡೋ ಎಕ್ಸೈಟ್ಮೆಂಟಲ್ಲಿ ತುಂಬ ಖುಷಿಯಾಗಿ ಹೋಗ್ತಾ ಇದ್ದೆ. विनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति देशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखवर्षिणि कर्षरते त्रिभुवनपोषिणि शङ्करतोषिणि कल्मषपोषिणि घोषरते तनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि
ಮುಗಿದ್ಮೇಲೆ ಅವ್ರ ಟೀಚರ್ಸ್ ಜೊತೆ ಸ್ವಲ್ಪ ಫೋಟೋಶೂಟನ್ನು ಮಾಡಿಕೊಂಡ್ರು. ಸೊ ನೋಡಿದ್ರೆಲ್ಲ ಆ್ಯಂಕರಿಂಗ್ ಆಯಿತು, ಡಾನ್ಸ್ ಆಯಿತು, ಹೇಗೆ ಮಾಡಿದ್ಲು ಅಂತ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾಕಂದರೆ ಇದು ನನ್ನ ಪರ್ಸ್ನಲ್ ವಿಡಿಯೋ ಅಂತ ಹೇಳ್ಬೋದು. ನನಗೆ ಮಕ್ಕಳ ವಿಡಿಯೋ ಒಂಥರ ಯಾವುದನ್ನು ಮಿಸ್ ಮಾಡ್ಕೋಬಾರ್ದು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಹಾಕಿರೋದು. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ನಾನಿನ್ನು 2-3 ಡೇಸಲ್ಲಿ ಒಂದು ಹೊಸ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದರ ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರೋ ಮಾಹಿತಿಯನ್ನು ಅದರಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ 1-2 ಡೇಸಲ್ಲೇ ಅದನ್ನು ಅಪ್ಲೋಡ್ ಮಾಡ್ತೀನಿ. ನೀವು ಆದರೆ 1-2 ಡೇಸಲ್ಲಿ ವೆಯ್ಟ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.